ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳಲ್ಲೂ ಹರಿದಾಡುತ್ತಿದೆ. ಎಲ್ರಿಗೂ ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ VTU ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ಸ್. ಈ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿರಂಗೆ ಯಾವ್ದನ್ನ ಕಂಪ್ನಿಗೆ ಜಾಬ್ ಅಪ್ಲೈ ಮಾಡಬೇಕು ಅಂದ್ರೆ ಒಂದು ಮಿನಿಮಮ್ ಕ್ರೈಟೀರಿಯಾ ಅಂತ ಇರುತ್ತೆ. ಆದ್ರೆ ಈಗ ಒಂದೊಂದು ಕಂಪ್ನೀಸು ಆ ಮಿನಿಮಮ್ ಕ್ರೈಟೀರಿಯಾ ಪರ್ಸೆಂಟೇಜ್ ಮೇಲೂ ನೋಡುತ್ತೆ ಅಥವಾ CGPA ಮೇಲೂ ನೋಡುತ್ತೆ. ಆದ್ರೆ ನಮ್ಮ VTU ಅಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಯಾವುದೇ ರೀತಿಯ ಪರ್ಸೆಂಟೇಜ್ ಮೆನ್ಷನ್ ಮಾಡಿರಲ್ಲ. ಆದ್ರಿಂದ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ನಮ್ಮ VTU ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ನಾನು ಫಾರ್ ಬೋತ್ 2018 ಮತ್ತೆ 21 ಸ್ಕೀಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಸ್ಕ್ರೀನ್ ಮೇಲೆ ನಾನು ನಿಮಗೆ ವಿತ್ ಪ್ರೂಫ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನೀವು ಕ್ರೋಮ್ ಅಲ್ಲಿ VTU ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಅಕಾಡೆಮಿಕ್ಸ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ, ಅಲ್ಲಿ ರೆಗ್ಯುಲೇಷನ್ ಹೋಗಿ, ಅಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಂಡು BE ಅಥವಾ BTech ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮ್ದು ಬೇರೆ ಯಾವ್ದನ್ನ ಇದ್ರೆ ಅಲ್ಲಿ ಬೇರೆ ಡಿಗ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ BE BTech ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ರೆಗ್ಯುಲೇಷನ್ಸ್ ಫಾರ್ 2021 ಸ್ಕೀಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಫೈಲ್ನ ನೀವು ಓಪನ್ ಮಾಡ್ಕೊಂಡಾಗ ನಿಮ್ಗೆ ಈ ಫೈಲ್ ಓಪನ್ ಆಗುತ್ತೆ. ಇಲ್ಲಿ ಪೇಜ್ ನಂಬರ್ 40 ಅಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಫಾರ್ಮುಲಾ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ನೀನ್ CGPA ಏನ್ ಬಂದಿರುತ್ತಲ್ವಾ ಅದನ್ನ ಇಂಟು 10 ಮಾಡಬೇಕು. ಇದು 2021 ಸ್ಕೀಮ್ಗೆ ಮಾತ್ರ. 2021 ಸ್ಕೀಮ್ಗೆ ನಿಮ್ದು CGPA ಏನ್ ಬಂದಿರುತ್ತೋ ಅದನ್ನ 10ರಿಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗ ನಿಮ್ಗೆ ಪರ್ಸೆಂಟೇಜ್ ಸಿಗುತ್ತೆ. ಮತ್ತೆ ಈಗ 2021 ಆಯ್ತು. ಈಗ 2018 ನೋಡ್ಬೇಕಂದ್ರೆ 28 ನಿಮ್ಗೆ ಇಲ್ಲಿ ಸಿಗುತ್ತೆ. ಈ ಫೈಲ್ ನ ಓಪನ್ ಮಾಡ್ಕೊಂಡಾಗ ನಿಮ್ಗೆ ಈ ಫೈಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಪೇಜ್ ನಂಬರ್ 9 ಅಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ. ನಿಮ್ CGPA ಏನಿರುತ್ತೋ ಅದನ್ನ 0.75 ಇಂದ ಮೈನಸ್ ಮಾಡಿ 10 ಇಂದ ಮಲ್ಟಿಪ್ಲೈ ಮಾಡಬೇಕು. ಆಗ ನಿಮ್ಗೆ ಪರ್ಸೆಂಟೇಜ್ ಸಿಗುತ್ತೆ. ಇದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೋಡಿ, ಇದು ನನ್ನ 8th ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್. ಇಲ್ಲಿ ನನ್ನ CGPA ಮೆನ್ಷನ್ ಮಾಡಿದ್ದಾರೆ 7.42. ನಿಮ್ಗೆ ಯಾವ ಸೆಮಿಸ್ಟರ್ ಬೇಕೋ ಆ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಟ್ಟಿರೋ CGPA ಇಟ್ಕೊಂಡು ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಈಗ ನಾನು 8th ಸೆಮಿಸ್ಟರ್ ಯೂಸ್ ಮಾಡ್ತಿರೋದ್ರಿಂದ 7.42 ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಯೂಸ್ ಮಾಡ್ತೀನಿ. ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಂತೀನಿ. ಕ್ಯಾಲ್ಕುಲೇಟರ್ ಅಲ್ಲಿ ನೋಡಿ, ನಾನು ಫಸ್ಟ್ 2018 ಸ್ಕೀಮ್ದು ತೋರಿಸ್ಕೊಡ್ತೀನಿ. 2018 ಸ್ಕೀಮ್ದು ಏನಂದ್ರೆ 0.42 7.42 ಮೈನಸ್ 0.75 ಮಾಡಿ ಇದನ್ನ 10 ಇಂದ ಮಲ್ಟಿಪ್ಲೈ ಮಾಡಬೇಕು. ಇದೆ ನನ್ನ ಪರ್ಸೆಂಟೇಜ್ 2018 ಸ್ಕೀಮ್ ಪ್ರಕಾರ. ಅದೇ ನೀವು 2021 ಸ್ಕೀಮ್ ಪ್ರಕಾರ ನೋಡ್ತೀರಾ ಅಂದ್ರೆ ಇಂಟು 10 ನಿಮ್ CGPA ಏನ್ ಬಂದಿರುತ್ತಲ್ಲ ಅದರಿಂದ 10 ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. ಅದೇ ನಿಮ್ಮ ಪರ್ಸೆಂಟೇಜ್ ಆಗುತ್ತೆ. ನೋಡಿ, ಎರಡು ಸ್ಕೀಮಲ್ಲೂ ಡಿಫ್ರೆಂಟ್ ಆಗಿದೆ ಕ್ಯಾಲ್ಕುಲೇಷನ್ಸ್. ನೀವು ನೋಡ್ಕೊಂಡು ಮಾಡ್ಬೋದು. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಈ ಫೈಲ್ ತೆಗ್ದು ಇಲ್ಲಿದೆ ಫಾರ್ಮುಲಾ, ಇದನ್ನ ನೋಡ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ದೇನಾದ್ರೂ ಕ್ವೈರೀಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.